ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನಾನು ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿ ಎಮ್ಮಿ ಹುಳಿ ಹುಳಿ ಖಾರ ಖಾರ ಸ್ವೀಟ್ ಆಗಿರುವಂತಹ ಮಾವಿನಕಾಯಿ ಪುಳಿಯೋಗರೆ ಸಖತ್ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವಾಂಗ ಒಂದು ಪ್ಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಕಡಲೆಕಾಯಿ ಬೀಜನ ಕರೆದು ಎತ್ತಿಟ್ಕೊಂಬಿಡೋಣ. ಪುಳಿಯೋಗರೆ ಮಾಡೋದ್ರಿಂದ ಕಡಲೆಕಾಯಿ ಬೀಜ ಮೆತ್ತಗಾಗಿಬಿಡುತ್ತೆ, ಹುಳಿ ಹಾಕ್ತೀವಲ್ಲ, ಹಂಗಾಗಿ ಫಸ್ಟ್ ಕಡಲೆಕಾಯಿ ಬೀಜ ಎತ್ತಿಟ್ಕೊಂಡ್ಬಿಟ್ರೆ ತಿನ್ಬೇಕಾದ್ರೆ ಕರುಮ್ ಅಂತ ಸಿಗ್ತಾ ಇರುತ್ತಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹಾಗಾಗಿ ಫಸ್ಟ್ ರೋಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ. ಈಗ ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು, ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರೆ ಎಲ್ಲರ ಮನೆಯಲ್ಲೂ ಮಾವಿನಕಾಯಿ ಇದ್ದೇ ಇರುತ್ತೆ. ಈ ಥರ ಒಂದು ಸರಿ ಮಾವಿನಕಾಯಿ ಪುಳಿಯೋಗರೆ ಟ್ರೈ ಮಾಡಿ ನೋಡಿ. ಸಖತ್ ಟೇಸ್ಟಿಯಾಗಿರುತ್ತೆ, ಎಮ್ಮೆಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗೂ ಇದೆ ಕೂಡ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಫ್ರೈ ಆಗಿದೆ. ಈಗ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ ಟೇಸ್ಟಿಗೆ. ಆಪ್ಷನ್ ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ಹಾಕಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ, ಚಾಯ್ಸ್ ಈಸ್ ಯುವರ್. ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅರಿಶಿನ, ಬೆಲ್ಲ. ನಾನು ಈ MTR ರಸಮ್ ಪೌಡ್ರ್ ಹಾಕೋತಿದ್ದೀನಿ. ಈ ಥರ ಪುಳಿಯೋಗರೆ ಮಾಡ್ಕೊತೀನಿ, ಟೇಸ್ಟು ಸೂಪರಾಗಿರುತ್ತೆ. ಇದು ಪುಳಿಯೋಗರೆ ಗೊಜ್ಜಿಂದನೇ ಮಾಡಿದ್ದಂತ, ಹಾಕಿಲ್ಲ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದೆರಡು ಒಣ ಮೆಣಸಿನ್ಕಾಯಿ, ಇದಿಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಮಾವಿನಕಾಯಿ, ತುರ್ತಿರೋಂಥ ಮಾವಿನಕಾಯಿ ಕೂಡ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಪುಳಿಯೋಗರೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವ್ರಿಗಂತೂ ಈ ಥರ ಮಾವಿನಕಾಯಿ ತುರಿ ಪುಳಿಯೋಗರೆ ಮಾಡ್ಕೊತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಎಮ್ಮಿ ಅಂತಲೇ ಹೇಳ್ಬೋದು. ಮಕ್ಳಿಗಂತೂ ಲಂಚ್ ಬಾಕ್ಸಿಗೆ ಸೂಪರಾಗಿರುತ್ತೆ. ರುಚಿಗೆ ಉಪ್ಪು ಹಾಕೋತಿದ್ದೀನಿ. ಇದು ಕೂಡ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. MTR ಮಾವಿನಕಾಯಿ ಪುಳಿಯೋಗರೆ ಗೊಜ್ಜು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಫ್ರೈ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಬಿಡೋಣ, ಸಾಕು. ಇದನ್ನು ಅನ್ನ ಕೂಡ ರೆಡಿಯಾಗಿದೆ. ಈಗ ಅನ್ನ ಹಾಕಿ ಕಲಿಸ್ಕೊಂಡ್ಬಿಡೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ. ಸಖತ್ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಪುಳಿಯೋಗರೆ
ಏನಪ್ಪ ತಿಂಡಿ ಮಾಡಲಿ, ಒಂದೇ ಥರ ತಿಂಡಿ ಮಾಡಿ ಬೋರ್ ಆಗಿದ್ದರೆ ಈ ಥರನೂ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸಖತ್ ಟೇಸ್ಟಿ ಅಂತಹ ಪುಳಿಯೋಗರೆ. ಮಕ್ಕಳು ದೊಡ್ಡವ್ರಿಗೂ ಎಲ್ಲರಿಗೂ ಸೂಪರಾಗಿರುತ್ತೆ. ಮಧ್ಯಾಹ್ನ ಲಂಚಿಗಂತೂ ಸೂಪರು. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರನ್ನ ಇದ್ದರೆ ಬೊಂಬಟಾಗಿರುತ್ತೆ. ಸೈಡಿಗೆ ಒಂದೆರಡು ಹಪ್ಪಳ ಸೊಂಡಿಗೆ ಇದ್ದರೆ ಇನ್ನೂ ಸಕ್ಕತ್ತಾಗಿರುತ್ತಲ್ವ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ ಪ್ಲೀಸ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.